ಯವ್ವ ದೌಡ ದೌಡ ಅರ್ಬಿ ಕಳದ ಬಾಂಡೆ ತಿಕ್ಬೇಕ. ಗಿರ್ಜಿ ಹಾ ಯವ್ವ ಬಂದಿವೆ ಬಂದೆ ಬಾಂಡೆ ತಿಕ್ತೇನೆ. ಬೇಡ ಬೇಡ ಸುಳ್ಳ ಯಾಕೆ ತ್ರಾಸ ತಗೋತೀವ, ಬಾಂಡೆ ಗಿಂಡೆ ಏನು ತಿಕ್ಕುದು ಬೇಡ, ಅವೆಲ್ಲ ನಾವು ಮಾಡ್ಕೋತೀವಿ. ಪಾಪ ಹೊರಗು ದುಡಿ ಮನ್ಯಾಗ ದುಡಿ ಅಂದ್ರೆ ಹೆಂಗಕತಿ ಹೇಳ. ಬೇಡವ ಬೇಡ ಆರಾಮಿರ. ಅಂದಂಗೆ ಏನ ಕೇಳ್ಬೇಕಂತ ಬಂದೆ. ನಿಮ್ಮ ತಂಗಿ ಬಂದಿದ್ಲನ? ಇಲ್ಲ ಬಂದಿಲ್ಲನ? ಆತ್ ಬಿಡು ಸರಿ. ಹಂಗಾರೆ ನೀನು ಮಕ ತೊಳ್ಕೊ. ಅಲ್ಲ ಮತ್ತೆ ನಾ ಬಾಂಡೆ ತಿಕ್ಕದ್ ಬೇಡ ಅನ್ಬೆ, ಬಾಂಡೆ ಜಗ್ಗಿರ್ಬೇಕಲ್ಲ ಹಿತ್ತಲಾಗ. ಅಯ್ಯ ಎಲ್ಲ ನಿಮ್ಮ ಅಪ್ಪ ತಿಕ್ಕಿನ ಅಷ್ಟು ಬಾಂಡೆ ಕುತ್ಕೊಂಡೆ, ಅದಕ್ಕೆ ಬಾಂಡೆ ಏನಿಲ್ಲ. ಏನ ಅಪ್ಪ ತಿಕ್ಕಿನ? ಯಪ್ಪ 3 ಮಂದಿ ಮನ್ಯಾಗ ಹೆಣ್ಮಕ್ಳಿದ್ದು ನೀ ಬಾಂಡೆ ತಿಕ್ಕೋಂಗಾಗೈತೆ ನೋಡಪ್ಪ. ಅವ್ವ ಯಾಕೆ ಬೇಸತ್ತೋದಿ? ನಮ್ಮಪ್ಪಗೂ ಸುಖ ಇಲ್ಲ, ನನಗೂ ಸುಖ ಇಲ್ಲ. ಪಾಪ ನಮ್ಮಪ್ಪ ಬಾಂಡೆ ತಿಕ್ತಂತ ಕೇಳಿ ಎಷ್ಟು ಬೇಜಾರಾಗತ್ತೈತೆ ನನಗೆ. ಪಾಪ ನಮ್ಮಪ್ಪ ಅದು ಎಷ್ಟು ತ್ರಾಸ ತಗೊಂಡು ತಿಕ್ಕಿದ್ನ ಏನು ಅವನ ಬಾಂಡೆನ. ಅಲ್ಲ ನಮ್ಮವ್ಗರ ಒಂದೀಟರ ಗಂಡನ ಕೈಯಾಗ ಹೆಂಗೆ ಬಾಂಡೆ ತಿಕ್ಸೋದು ಅಂತ ಸ್ವಲ್ಪ ಬೇಜಾರಾಗಿಲ್ಲ ನೋಡು. ಯಾಕಪ್ಪ ದೇವ್ರೆ, ಕೆಲವು ಹೆಣ್ಮಕ್ಳಿಗೆ ಇಷ್ಟು ಕಲ್ ಹೃದಯ ಹಾಕ್ತಿ, ಕೆಲವು ಹೆಣ್ಮಕ್ಳಿಗೆ ಎಷ್ಟು ಮರುಗುವಂಥ ಹೃದಯ ಹಾಕಿರ್ತಿ, ಕೆಲವು ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತಿ. ಅಲ್ಲ ಗಂಡ ಅಲ್ಲ ಎಷ್ಟಾದರೂ ನಾನು ಬಿಡು ಮಲ್ಮಗಳು, ನನ್ನ ಲೆಕ್ಕ ಹೋಗ್ಲಿ, ಗಂಡ ಬಾಂಡೆ ತಿಕ್ಕಕತ್ತಿದ್ ನೋಡಿನೂ ಹೆಂಗೆ ಸಹಿಸ್ಕೊಂಡ್ಳು ನಮ್ಮವ್ವ. ಅಯ್ಯೋ ದೇವ್ರೆ, ದೇವ್ರು ನನಗೆ ಶಕ್ತಿ ಕೊಟ್ಟು ಒಂದು ಒಳ್ಳೆ ಕಡೆಗೆ ಸೇರಿದ್ರೆ ಅಥವಾ ದುಡಿದು ಹಿಂಗೆ ಇದು ಮಾಡಿದ್ರೆ ನಮ್ಮಪ್ಪನ ಚೆಂದಾಗಿ ನೋಡ್ಕೋಬೇಕು. ಅಷ್ಟೇ ನನಗಿರೋ ಆಸೆ, ನಮ್ಮಪ್ಪನ ಚೆಂದಾಗಿ ನೋಡ್ಕೋಬೇಕು. ಇಲ್ಲ ನಮ್ಮಪ್ಪಗೆ ನಾ ಯಾವ ತ್ರಾಸು ಕೊಡಬಾರ್ದು. ನಾಳಿಂದ 5 ಗಂಟೆಗೆ ಹೇಳ್ತೇನೆ ಬೆಳಗ್ಗೆ. 5 ಗಂಟೆಗೆ ಎದ್ದು ಅಷ್ಟು ಬಾಂಡೆ ತಿಕ್ಕಿಟ್ಬಿಡ್ತೇನೆ. ಇಲ್ಲ ರಾತ್ರಿ ಊಟ ಆಗತ್ತಲೇ ಅಷ್ಟು ತಿಕ್ಕಿಬಿಡ್ತೇನೆ ಬಾಂಡೆ. ಅಂದ್ರೆ ನಮ್ಮ ಅಪ್ಪಗೆ ತ್ರಾಸ ಆಗೋದಿಲ್ಲ. ಹಂಗಾರ ಮಾಡ್ತೇನೆ, ತಿಕ್ಕಿಟ್ಟ ಮಕ್ಕೋತೀನಿ. ಇಲ್ಲ ಬೆಳಗ್ಗೆ ನಸಕನಾಗೆ ತಿಕ್ಬಿಡ್ತೇನೆ. ಕಸ ಹೊಡೆದು ಕಲ್ಲಿಗಿಲ್ಲಿ ವರ್ಷ ಬಾಂಡೆ ತಿಕ್ಕಿನಿ ಅಂದ್ರೆ ಅರ್ಬಿ ಏನಾವು ಹಚ್ಚಂಗಲ್ಲ, ಅರ್ಬಿ ನಾ ಬಂದು ಒಗ್ಯಾಕೆ ಬರ್ತೈತಿ. ನಮ್ಮ ಅಪ್ಪಗೆ ಮಾತ್ರ ತ್ರಾಸ ಆಗಬಾರ್ದು. ದುಡಿದು ರೊಕ್ಕ ಇಟ್ಕೋಬೇಕು, ಕೂಡ್ಸಿಟ್ಕೋಬೇಕು. ಒಂದು ಏನಾರ ನೌಕರಿ ಇದೆಲ್ಲ ಪೂರ ರೊಕ್ಕ ಕೂಡ್ಸಿಟ್ಟು ಇಟ್ಟು ನಮ್ಮ ಅಪ್ಪಗೆ ನಾಳೆ ನನ್ನ ಮದುವೆ ಮಾಡೋ ಹೊತ್ನಾಗ 1 ರೂಪಾಯಿ ಖರ್ಚು ಬಂದಿರಬಾರ್ದು ಮೈ ಮೇಲೆ. ಹಂಗೆ ನೋಡ್ಕೋಬೇಕು ನಮ್ಮ ಅಪ್ಪನ ನಾನು. ಹಂಗೆ ಮಾಡ್ತೀನಿ. ಅವ ಬಿಡವ, ಏನು ಮಾಡಿನ ನನಗೆ ಬೇಕಷ್ಟೇ. ಈಗ ಏನದು ಬಾಯಿ ಎಲ್ಲಿನ ತರಲಿ? ಅದನ್ನ ಬೇಕು ಇದನ್ನ ಬೇಕಂದ್ರೆ ನಾನೇನು ಮಾಡಕ್ಕೆ ಹೋಗ್ಲಿ? ಅಯ್ಯಯ್ಯ ಹೋಗಿ ನಿಮ್ಮ ಅಪ್ಪನ ಕೇಳಿ ಹೋಗು. ಎಲ್ಲಿನ ತರಲಿ? ಏನು ಇಟ್ಟೆ ರೊಕ್ಕದ ಗಿಡ ಇಲ್ಲಿ? ಯವ್ವ ಎದಕ್ಕೆ ಹೊಡೆಯತ್ತೀಕಿನ? ಎದಕ್ಕೆ ಹೊಡೆಯತ್ತಿ ಅಂದ್ರೆ ತಲೆ ಹಿಡಿಸ್ತಾಳಷ್ಟೆ. ಅಲ್ಲ ದೀಪಾವಳಿಗೆ ಅರಿಬ್ ಬೇಕಂತಕ್ಕಿಗೆ ನಾನೇನು ಮಾಡಲಿ? ಎಲ್ಲಿಂದ ಕೊಡಿಸ್ಲಿ? ರೊಕ್ಕ ಬೇಕಾ? ನಾನು ದುಡ್ಯಾಕೆ ಹೋಗಕ್ಕೆ ನನ್ನ ಕಡೆ ರೊಕ್ಕ ಇರ್ತಾವ. ಅವ್ರ ಅಪ್ಪನ ಕೇಳತ್ಲೆ ನನ್ನ ಕಡೆ ರೊಕ್ಕಿಲ್ಲ ಈಗ ಅಂದ್ಬಿಟ್ಲೆ ಸುಮ್ಮನೆ ಅವತ್ತ ಬೇಡಿಕೆ ದೀಪಾವಳಿಗೆ ನನಗೆ ಅರ್ಬಿ ಬೇಕು ಅಂತ ತಲೆ ಹಿಡ್ಸಕ್ಕೆ ನಾನು ಎಲ್ಲಿಂದ ಕೊಡಿಸ್ಲಿಕ್ಕೆ ಡ್ರೆಸ್? ಎಲ್ಲರೂ ಹಾಕೋತಾರ, ಮತ್ತೆ ನಾ ಹಾಕೋಬಾರ್ದನ? ಎಲ್ಲರ ಕಡೆ ರೊಕ್ಕ ಇರ್ತೈತಿ ಹಾಕೋತಾರ, ನಿನ್ನ ಕಡೆ ರೊಕ್ಕ ಐತಿ ನಾ ಹುಚ್ಚಮುಳಿ. ಅವ್ವ ಎದಕ್ಕೆ ಬೈಯತ್ತಿ ಪಾಪ? ಅದಕ್ಕಿಂತ ಸುಮ್ಮನೆ ಆಗ್ಬೇ. ಅಷ್ಟೇ ಅಲ್ಲವ, ಸಾಲಿ ಫೀಸ್ ಕಟ್ಬೇಕಂತ, ಅದೇನೋ ಅರ್ಧ ಆಗೈತಂತ. 6 ತಿಂಗಳು ಆಗ್ಬಿಟ್ಲೆ ಕಟ್ಟಂದಿದ್ರಂತ. ಇನ್ನ ಎಟ್ಟ ಕಟ್ಬೇಕಂತ? 1,000 2,000 ಏನೋ ಅಂದ್ಲಪ್ಪ, ಅದನ್ನ ಕಟ್ಬೇಕಂತ. ರೊಕ್ಕಿಲ್ಲ, ಅದಕ್ಕೆ ಓದೋದ್ ಬಿಡ ಅಂತ ಹೇಳಕತ್ತೀನಿ. ಅವ್ರ ಅಪ್ಪನ ರೊಕ್ಕಿಲ್ಲ ಅಂತ ಕುಣ್ಯಾಗತ್ತ, ಮತ್ತೇನ್ ಮಾಡ್ಬೇಕು? ನಾವೇನು ದುಡಿಯಾಕ ಹೋಗ್ತೀವಿ, ಅದಕ್ಕೆ ಸುಮ್ಮನೆ ನೀನು ಅರ್ಬಿ ಅಂಗಡಿ ನೀ ಕೆಲ್ಸಕ್ಕೆ ಹೋಗ್ತಿಯಲ್ಲ, ಅಲ್ಲೇ ಈಕಿಗೊಂದು ಕೆಲಸ ನೋಡ್ಬಿಡು. ಸುಮ್ಮನೆ ಕೆಲ್ಸಕ್ಕೆ ಹೋಗೋಳಕ್ಕ ಅರ್ಬಿನಾರ ತಗೊಲಿ, ಮತ್ತೊಂದಾರ ತಗೊಲಿ. ಯವ್ವ ಹೋಗ್ಲಿ ಬಿಡು, ಹೊಡಿಬೇಡ. ನಾ ಬೇಕಾರ ಕೊಡಿಸ್ತೇನೆ. ಬೇಡವ ಯವ್ವ, ಮತ್ತು ನಿಮ್ಮ ಅಪ್ಪ ಹಂಗ ಅನ್ನಕದಾನ. ಯಾಕೆ ಬೇಕು? ನೋಡ ಆ ಹುಡುಗಿಗೆ ನೋಡಿದ್ರೆ ನಿಟ್ನಾಳ ಸೇರಂಗಲ್ಲ. ಈಗ ಆ ಹುಡುಗಿ ಕೊಡಿಸಿದ್ದು ಒಡವಿ ವಸ್ತ್ರ ಇವರಿಗೆ ಏನದು ಅರಿವಿ ಇವೆಲ್ಲ ಬೇಕನು ಆಸೆಗೆ ಬಿದ್ದಾರಂತೆ. ಮತ್ತು ಊರಾನ್ ಮಂದಿರ ಏನಂದಾರ, ಅದಕ್ಕೆ ಬೇಡವ ಬೇಡ. ಇದ್ರೆ ಹಾಕೋಲಿ, ಇಲ್ಲಾಂದ್ರೆ ಅಡ್ಡಾಡ್ಲಿ. ಯಾಕೆ ಅದಕ್ಕೆ? ಇಲ್ಲ ಅರ್ಬಿ ನಾ ಕೆಲಸ ಮಾಡ್ತೇನಲ್ಲ ಅರ್ಬಿ ಅಂಗಡಿ, ಅಲ್ಲಿನೂ ಚಲೋ ಡ್ರೆಸ್ ಅದಾವ ಈಕಿ ವಯಸ್ಸಿನ. ಅವ್ರಿಗೆ ಕೇಳಿದ್ರೆ ನಾವು ಅಲ್ಲೇ ಕೆಲಸ ಮಾಡೋದ್ರಿಂದ ನಮಗೊಂದು 50% ಡಿಸ್ಕೌಂಟ್ ಇರ್ತೈತಿ. ಹೌದಾ? ಹಂಗಾರೆ ಸರಿ. ಆಮೇಲೆ ಅದು ಸಾಲಿ ಫೀಸ್ ಎಲ್ಲ ನಾನೇ ಕೊಡ್ತೀನಿ ತಗೋ. ಸರಿ, ಹಂಗಾರೆ ಸರಿ. ಅಲ್ಲವಾ ಸಾಲಿ ಫೀಸ್ ಕೊಡ್ತೇನೆ ಅರ್ಬಿ ಕೊಡಿಸ್ತೇನೆ ಅಂತ ಹೇಳತ್ತೀಯಲ್ಲ, ನಿನ್ ಕಡೆ ಎಲ್ಲಿಂದ ಬರ್ತೈತೆ ಅಷ್ಟು ರೊಕ್ಕ? ನೀನ್ ಹೋಗ್ತಿರೋದ ಪಾಪ 6-7 ಸಾವಿರ ರೂಪಾಯಿ ಪಗಾರಕ್ಕೆ. ಏನ ನಿನ್ ಜೀವನಕ್ಕೆ ಬೇಡನ? ಏನು ಬೇಕಾಗಿಲ್ಲ, ನೀ ಅದನ್ನ ಇದನ್ನ ಕೊಡಿಸ್ತೇನೆ ಅಂತ ಎಲ್ಲ ಕಮಿಟ್ಮೆಂಟ್ ಮಾಡ್ಕೊಳಕ್ ಹೋಗ್ಬೇಡ, ಒಪ್ಕೊಳಕ್ ಹೋಗ್ಬೇಡ. ಇವೆಲ್ಲ ಏನ ಸುಮ್ಮನೆ ಇರು, ಬೇಡ. ಅರ್ಬಿ ಓದಿಲ್ಲ, ಒಂದ್ ಜೊತೆ ಡ್ರೆಸ್ ನಾ ಕೊಡಿಸ್ತೇನೆ, ಸುಮ್ಕಿರ. ಅದಕ್ಕೆ ಆಗ್ಬೇಕಾಗಿಲ್ಲ, ನೀ ಮಾತ್ರ ಏನ್ ಇದ್ ಮಾಡ್ಬೇಡ. ನೋಡ್ ನಾ ಹೇಳಿದ್ನೇ ಇಲ್ಲ ನಿಮ್ಮ ಅಪ್ಪ ಹಿಂಗಂತಾನ, ಬೇಡ ಯಾಕೆ ಬೇಕವ ಅಂತೇಳಿ. ಎಲ್ಲಿ ಕೇಳ್ತಿ ನನ್ನ ಮಾತು? ನಾವೇನು ನಿಮಗೆ ಕೊಡಿಸಂದಿಲ್ಲವ? ಬೇಡ. ನನ್ನ ಮಗಳ ಹಣೆ ಬರ್ದಾಗ ಏನೈತದ ಆಗ್ವಲ್ತಕ್ಕ. ನಿಮ್ಮ ಅಪ್ಪ ನೋಡಿದ್ರೆ ರೊಕ್ಕಿಲ್ಲ ಅಂತ ನಳ್ಳತಿರ್ತಾನೆ ಯಾವಾಗ ನೋಡಿದ್ರು. ಆಗ್ಲಿ ಬಿಡು, ಬೇಡ. ನಮ್ಗೇನು ಯಾರು ಕೊಡ್ಸೋದು ಬೇಡ. ನನ್ನ ಮಗಳಿಗಾದ್ರೆ ನಾನೇ ಎಲ್ಲರ ಸುಮ್ಮನೆ ಯಾವ್ದಾರ ಹೊಲದ ಕೆಲ್ಸಕ್ಕೆ ಹೋಗ್ತೇನೆ, ದುಡ್ಡು ತಂದು ಹಾಕೋದಾದ್ರೆ ಹಾಕ್ತೇನೆ, ಇಲ್ಲ ಅಂದ್ರೆ ಇಲ್ಲ.
ಏಯ್ ನಡಿ ಒಳಗ. ಯವ್ವ ಅಪ್ಪ ಹಂಗ ಸಿಟ್ಟಾಬೇಡ, ನಾ ಕೊಡಿಸ್ತೇನೆ ತಗೋ. ಏನು ಅರಿಬೋದಲ್ಲ, ಕೊಡ್ತೇನೆ ಈ ಸಲ. ಒಂದ್ಸಲ ಏನು ಪಾಪ ನೀವೇನು ಹೊಳ್ಳ ಬೆಳ ನನ್ನೇನು ಕೇಳಲ್ಲ ಏನಿಲ್ಲ, ಕೊಡಿಸ್ತೇನೆ ತಗೋ. ಏನ ನೀ ಇಷ್ಟು ಹೇಳ್ತೀನಿ ನಾನು ಸುಮ್ಮಕ್ಕೆ ನೋಡುವ. ಇಲ್ಲಾಂದ್ರೆ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾತು ನಿಮ್ಮಪ್ಪ ಅಂದಿದ್ದು ಮಾತಿಗೆ. ಏನು ನಾವೇನು ನಿಮ್ಮ ರೊಕ್ಕಕ್ಕೆ ಬಾಯಿ ತಗೊಂಡು ಕೂತೇವನ? ಅದೊಂದು 2,000 ರೂಪಾಯಿ ಸಾಲಿ ಫೀಸ್ ಒಂದಂಗಿ. ಹಾಂ ನೀ ಯಾಕೆ ಒಪ್ಕೊಳಕ್ ಹೋದಿ ಅಂತೇನ್ ನಾನು. ಇಲ್ಲೋಡ ಅವು ಒಂಥರ ಹಸಿ ಮಾಂಸ ಕದ್ದು ಕಂಡಿರೋ ರಣ ಹದ್ದಿದ್ದಂಗ. ಏನ ನೀ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನ ಹಿಂಗ್ ಕೊಡಿಸ್ತೇನೆ ಮಾಡ್ತೇನೆ ಅಂತ ಮೊದ್ಲು ಒಪ್ಕೊಳಕ್ ಹೋಗ್ಬೇಡ ಅಂತೇನೆ ನಾನು. ನೋಡು, ನಾ ಹೇಳೋದು ಅರ್ಥ ಮಾಡ್ಕೋ. ಅವು ಒಂಥರ ಶೀಳ್ನಾಯಿ ಜಾತಿ ಸೇರಿತಿ. ಆಕಿಗೆ ಈಗ ನಿಂದ ಪಗಾರ ಬರ್ತೈತೆ ಅಂತ ಗೊತ್ತಲ್ಲ, ಅದಕ್ಕೆ ಹಂಗೆ ಬಾಯಿ ತೆಗೆದು ಇದು ಮಾಡಕತ್ತಾಳಕ್ಕಿ. ಯಪ್ಪ ನನಗೂ ಅರ್ಥ ಆಕೈತಿ, ಯಾಕೆ ಅರ್ಥ ಆಗಲ್ಲ? ಏನೋ ಇದೊಂದ್ಸಲ ಕೇಳ್ತಾ ಇದಾರಲ್ಲ, ಒಂದು ಅಂಗಿ ಒಂದು 2,000 ರೂಪಾಯಿ ಸಾಲಿ ಫೀಸ್. ಸಾಲಿ ಬಿಡಿಸೋದ್ರಾಗ ಏನೈತಿ ಈಗ? ಅಷ್ಟಕ್ಕೂ ಅದು ಫೀಸ್ ನಾ ಕೊಡ್ಲಿಲ್ಲ ಅಂದ್ರೆ ನೀ ಕೊಡ್ಬೇಕು. ಈ ಕೊಡ್ದಂಗಂತೂ ಇರೋಕ್ಕಾಗಲ್ಲ, ನಿಂಗೆ ತ್ರಾಸ ಆಕೈತಿಲ್ಲಪ್ಪ. ಅದಕ್ಕೆ ನೀ ಕೊಟ್ರೇನು ನಾ ಕೊಟ್ರೇನು ಎಲ್ಲ ಒಂದೇ ಅಲ್ಲ. ಅದಕ್ಕೆ ಅಪ್ಪ ನಾನು ಜಳಕ ಮಾಡ್ಕೊಂಬರ್ತೀನಿ, ಅಕ್ಕ ಮೈಕ ನೋವಾಗೈತಿ. ಅಂಗಡಿಯಾಗ ಭಾಳ ಗದ್ಲನ್ವಾ? ಹ್ಞೂಪ್ಪ, ಅಂಗಡಿಯಾಗ ಭಾಳ ಗದ್ಲ. ಯಾಕಂದ್ರೆ ಇದು ಈ ಶ್ರಾವಣ ಅಲ್ಲ, ಹಬ್ಬ ಹುಣ್ಣಿಮೆ ಮದುವೆ ಅದು ಇದು ಜವಳಿ ಹಾಕ್ಸಾರ ಅಂತೇಳಿ ಚಕ್ಕ ಸೀರೆ ಅರಿಬಿ ಜಗ್ ಮಂದಿ ಬರ್ತಾರೆ ತಗೊಳಕ. ಅಯ್ಯೋ ಗದ್ಲ ಅಂದ್ರೆ ಅದು ಒಂದು ಸೀರೆ ತಗೊಳಕ ಈ ಹೆಣ್ಮಕ್ಳು 10 ಸೀರೆ ತೆಗಿಸ್ತಾರಪ್ಪ. ನಾವು ಅವಾಗೆಲ್ಲ ಹೋಗಿ ತಗ್ಸಿ ಮಾಡಿ ಗೊತ್ತಿತ್ತು, ಆದ್ರೆ ಅವಾಗ ಅನಿಸ್ತಿದ್ದಿಲ್ಲ ಇಷ್ಟೆಲ್ಲ ಪಾಪ ಅರ್ಬಿ ಅಂಗಡಿ ಕೆಲಸ ಮಾಡೋರಿಗೆ ತ್ರಾಸ ಇರ್ತೈತಿ ಅಂತೇಳಿ. ಆದ್ರೆ ಈಗ ಅರ್ಥ ಆಗ್ತೈತಿ, ನಿಜವಾಗ್ಲೂ ಭಾರಿ ತ್ರಾಸಪ್ಪ ಪಾಪ. ಅವು ಎಲ್ಲ ಮಡಚಿಡ್ಬೇಕಲ್ಲ ವಾಪಸ್ ಹೇಳಿ ನೀನು. ಅಯ್ಯೋ ದೇವ್ರೆ, ಅದ್ರಾಗ ಓನರ್ ನೀವು ಅಟ್ರಾಕ್ಟ್ ಮಾಡಬೇಕು, ನೀವು ಚಂದ ಕಾಣ್ತೈತೆ ಅಂತ 20 ಸಲ ಹೇಳ್ಬೇಕು, ಇದೇ ಬಾಸ್ತೈತಿ ಅನ್ಬೇಕು. ಅವ್ರು ಅಂದ್ರೆ ತಗೋತಾರ ಅಂತೇಳಿ ಒಟ್ಟು ಒಂಥರ ಹೆಂಗಂದ್ರೆ ಅವರಿಗೆ ನಾವು ವ್ಯಾಪಾರ ಮಾಡಲೇಬೇಕು ಅನ್ನೋ ಹಂಗೆ ಅವರು ನಮಗೆ ಒತ್ತಡ ಹಾಕ್ತಿರ್ತಾರಪ್ಪ. ಪಾಪ ಇದೆಲ್ಲ ನಮಗೆ ಗೊತ್ತೇ ಇರಂಗಿಲ್ಲ ನೋಡಪ್ಪ. ಎಲ್ಲಾ ಕೆಲಸದಾಗೂ ತ್ರಾಸ ಇದ್ದಿದ್ದೇವ. ಏನ ಎಲ್ಲಾ ಕೆಲಸದಾಗೂ ಆಫೀಸ್ನಾಗ ಕೆಲಸ ಮಾಡೋರ್ಗೆ ಒಂಥರ ತ್ರಾಸು, ಹಿಂಗ ಅಂಗಡಿಯಾಗ ಕೆಲ್ಸಕ್ಕೆ ಹೋಗೋರು ಒಂಥರ ತ್ರಾಸು. ಏನ್ ಮಾಡಕ್ಕಾಗಲ್ಲ, ಯಾವ್ದು ಏನ್ ಸುಮ್ಮನೆ ಬರ್ತೈತನವ ರೊಕ್ಕ. ಹೌದಿಲ್ಲ, ಅವನು ಓನರ್ ನಮಗ್ ರೊಕ್ಕ ಕೊಡ್ಬೇಕಂದ್ರೆ ಮತ್ತೆ ಹೌದ ನಂಗೆ ದುಡಿಸೇ ಕೊಡ್ತಾರ. ಹೋಗ್ಲಿ ಬಿಡು, ಯಾಕೆ ತಲೆ ಕೆಡಿಸ್ಕೊತಿ? ಹೋಗು, ಒಂದಿಟ್ಟು ಕೈ ಕಾಲು ಮರಿ ತೊಳ್ಕೊ, ಜಳಕ ಮಾಡ್ತೀವಿ, ಏನ್ ಮಾಡ್ತೀನಿ ನೋಡಿ ಮಾಡ್ಕೊಂಬವ್ರು. ಹ್ಞೂಪ್ಪ ಹೌದು. ಅವತ್ತು ಅವ್ರ ಮದುವೆಗೆ ಬಂದಿದ್ರಲ್ಲ ಇವ್ರ ಮಲ್ಲೇಶಣ್ಣ ಅಂತೇಳಿ, ಅವತ್ತು ಅವ್ರ ತಲೆ ಕೂದ್ಲಿದ್ವಲ್ರಿ, ಈಗ ಇಲ್ಲೇ ಇಲ್ಲ. ಅವನ ತಲೆಯಾಗ ಕೂದ್ಲ ಇಲ್ಲ ಪಾಪ, ಉದ್ರ್ಯಾವ್. ಅವಂಗ ಯಾಕ ಏನೋ ಒಟ್ಟು ಗೊತ್ತಿಲ್ಲ, ಭಾಳ ಸಣ್ಣ ವಯಸ್ಸಿಗೆ ಕೂದಲು ಉದ್ರಬಿಟ್ಟು ಅವ್ನು ಪಾಪ. ಅದನ್ನ ಇದನ್ನ ಏನೇನೇನೇನ ಹಚ್ಚಿದ, ಯಾವುದು ಉಪಯೋಗ ಆಗಲಿಲ್ಲ. ಏನು ಮಾಡೋಕ್ಕತ್ತ ಹೇಳ? ಈಗಿಂದ ಸೋಪು ಈಗಿಂದ ಶಾಂಪೂ ಇರೋದ ಹಂಗದಾವಲ್ಲ, ಎಲ್ಲರಿಗೆ ಬಂದಿಲ್ಲವು. ಏನು ಮಾಡೋಕ್ಕತ್ತಿ? ಹೌದಾ? ಅಲ್ರಿ, ಇವನ್ ತಲೆ ನೋಡಿದ್ರೆ ನಿಮ್ಮ ದೋಸ್ತನ ತಲೆಯಾಗ ಕೂದ್ಲನೇ ಇಲ್ಲ. ನಮ್ಮ ಗಿರಿಜಿ ನೋಡಿದ್ರೆ ಭಾಳ ಸಣ್ಣಕ್ಕೆದಾಳ. ಇವರು ಸಣ್ಣರೇ, ಆದರೆ ಕೂದಲಿಲ್ಲ ಅಂತೇಳಿ ಒಂಚೂರು ದೊಡ್ಡವ್ರ ಕಣ್ಣಂಗೆ ಕಾಣ್ತಾರಪ್ಪ. ಏನ ನೋಡ್ರಿ, ನಮ್ಮ ಗಿರ್ಜಾ ಒಪ್ಕೋತಾಳ ಅಂತ ನಂಗೆ ಅನ್ಸಂಗಿಲ್ಲ. ಒಪ್ಕೊಳ್ಳಿಲ್ಲ ಅಂದರೆ ಮತ್ತೆ ಏನು ಮಾಡೋದಪ್ಪಿ? ಹೌದಿಲ್ಲ? ಹರಿ ಹೇಳ್ಬಿಡ್ರಿ ನೀವು ಯಾವುದಕ್ಕೂ ನಿಮ್ಮ ಗೆಳೆಯಾಗ ಒಂದು ಮಾತು. ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲಪ್ಪ, ಒಪ್ಕೊಂಡ್ರೆ ಅಷ್ಟೇ ಹೇಳ್ತೇವೆ ಅಂತೇಳಿ. ಆತ ಅದಕ್ಕೇನಾಗದೈತಿ, ಆಮೇನು ಒಪ್ಸೇತೀರ್ರಿ ಅನ್ನಕತ್ತಿಲ್ಲ. ಮದ್ವೆ ಮಾಡ್ಕೋಬೇಕಂತ ಮನ್ಸೈತಿ, ಅದಕ್ಕೆ ಕೇಳ ನಮ್ಮಂತೇಳಿ ಬಂದ ಒಂದು ಮಾತು. ನೀವು ಹೆಂಗಿದ್ರು ನಾಳೆ ಊರ್ಗುಂಟಿ ಎಲ್ಲ ಹೋಗಿ ಕೇಳು ಆತ ಅಂದಂಗ. ಏನು ಮಕ ಲಕ 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 ಅನ್ನಕತ್ತೈತಿ? ಸುಮ್ಮನೆ ಅಮ್ಮವ್ರ ಮಕ ಬಾರಿ ಲಕ 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 ಅನ್ನಕತ್ತೈತಪ್ಪ. ಶ್ರಾವಣ ಮುಗ್ಯಾಕೆ ಬಂತು. ಒಂದು ಸೀರೆ ಯಾರ ತೊಗೊಂಬರ್ಬೇಕಾಗೈತಿ. ಶುಕ್ರವಾರಮ್ಮನ ವ್ರತ ಈಕಿದೆ ಎಷ್ಟಾತ? 3ನೇ ವಾರ ಈಗ ಬಂದ್ರೆ ಮುಗಿಸ್ಬೇಕು. 5ನೇ ವಾರಕ್ಕೆ ಒಂದು ಸೀರೆನಾರ ಏರಿಸ್ಬೇಕು. ದೀಪಾವಳಿಗೆ ಒಂದು ಸೀರೆ ಆಗ್ಬೇಕು, ಲಕ್ಷ್ಮೀ ಪೂಜೆಗೆ. ತೊಗೊಂಬ ಅಂತಾರೆ ಹೇಳೇನ? 1ನೇ ವರ್ಷ ಹೊಸ ಸೊಸಿಗಾರ ಸೀರೆ ಆಗ್ಬೇಕು. ಶುಕ್ರವಾರಮ್ಮಗೆ ಏರಿಸಿದ್ದನ್ನ ಜಂಪರ್ ಹೊಲ್ಸ್ ನೀವು ಉಟ್ಕೊ ಅಂದ್ರಾತು. ಲಕ್ಷ್ಮೀಗೆ ಒಂದು ಸೀರೆ ಆಗ್ಬೇಕಲ್ಲ. ಅಪ್ಪ ರುದ್ರ, ಏನು ಬೇ ಕೆಲಸ ಐತಿ, ನಾವು ಹೊಲ್ಕೊಂತಾನೆ. ಹೋಗು, ನಿನ್ನ ಹೆಂಡತಿ ಕರ್ಕೊಂಡೋಗಿ ಒಂದು 2 ಸೀರೆ ತೊಂಬರಲ್ಲ. ಈಗ ಶುಕ್ರವಾರಮ್ಮಗೆ 5ನೇ ವಾರ ಮುಗಿಸ್ಬೇಕಾರೆ ಒಂದು ಬೇಕು, ಆಮೇಲೆ ದೀಪಾವಳಿಗೆ ಒಂದು ಸೀರೆ ಬೇಕು. ಈ ಶುಕ್ರವಾರಮ್ಮಗೆ ಬೇಕಾಗಿದ್ದು ಆಕಿ ಜಂಪರ್ ಹೊಲಿಸಿ ನೀವು ಉಟ್ಕೊ ಅಂತ ಹೇಳ್ತಾನೆ. ಆ ದೀಪಾವಳಿಗೆ ಉಡ್ಸೋದು ಒಂದು ಸೀರೆ ಬೇಕು. ಸೀರೆ ಈಗ ಎದಕ್ಕವ? ದೇವ್ರಿಗೆ ಇನ್ನೂ ಟೈಮ್ ಐತಲ್ಲ ತರಕ. ಹಂಗಂದ್ರೆ ಹೆಂಗಪ್ಪ? ಟೈಮ್ ಐತ್ ಕರೆ, ಹಂಗಂತೇಳಿ ಅವಾಗ ತರ್ದ್ರೆ ಹೆಂಗದ? ಈಗ ಬೇಕೇ ಬೇಕು. ಈಗ ತೊಗೊಂಬರ್ಬೇಕು ಸೀರೆ ನೀನೀಗ. ಆಯ್ತು ಬಿಡು, ಟೈಮ್ ಆಯ್ತು ಬಿಡು ಅಂತ ಬಿಟ್ಕೊಂಡು ಕುಂತ್ರೆ ಹಂಗಂತ ನಾನು ಹಿಂಗೆ ಬೇಡ. ಹೋಗಿ ಮೊದ್ಲು ಆಕಿನೂ ಯಾಕೆ ಬೇಜಾರು ಆಗೈತಿ, ಒಂಚೂರು ಅಕ್ಕಿಗೂ ಹೋಗಿ ಒಂದು ಸೀರೆ ತಂದೆ ಬಿಡು ಅಂತೇನೆ ನಾನು. ಏನು ಆಕಿಗೂ ಬೇಸರ ಆಗೈತಿ, ಒಂದು ಸೀರೆ ತಂದೆ ಬಿಡು ಅಂತೇನೆ ನಾನು ಕರ್ಕೊಂಡೋಗಿ. ಹಂಗೆ ಬರ್ತಾ ಹೋಟೆಲ್ನಾಗ ಒಂದು ಹಸಿ ತಿನ್ನಿಸ್ಕೊಂಡು ಕರ್ಕೊಂಬ. ಏನು ಅಲ್ಲಿನೂ ಮತ್ತೆ ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಕೌಕೋ ಅಂದ್ರು ಅಂತೇಳಿ ಹಂಗೆ ಓಡಿಸ್ಕೊಂಬಂದು ಆ ಹುಡುಗಿನ ಮತ್ತೆ ಹೇಳಕತ್ತೇನೆ ಕೇಳಿ ನಿನಗೆ. ಏನ ಹೆಂಡತಿ ಒಟ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಕಲಿಯ, ಹಲ್ಕಟ ಬಾಡ್ಯ. ಏನು ಮೊದಲೇ ನೋಡು ಅಪ್ಪ, ನಾ ಹೇಳೋದು ನೀನು ಒಳ್ಳೇದಕ್ಕೆ ಹೆಂಡತಿನ ಒಂಚೂರು ಚಂದ ನಡೆಸ್ಕೊಳ್ಳೋದು ಕಲಿ. ನಿಮ್ಮ ಅಪ್ಪನ ಮಾತು ಕೇಳಕ್ಕೆ ಹೋಗ್ಬೇಡ, ಆದಷ್ಟು ಬದಲಿ ಆಗ ಮಗನ ನೀನು. ಏನು ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗಿ ಸೀರೆ ಕೊಡ್ಸ್ಕೊಂಡು ಕರ್ಕೊಂಬರೋಗಪ್ಪ. ಆಯ್ತು ಬಿಡು, ಹೋಗ್ತೀನಿ.